ಅಪ್ಪ, ನೀನಿನ್ನೂ ನನಗೆ ಮಾತು ಕೊಟ್ಟಿಲ್ಲ. ಅರ್ಸನ್ ಕೋಟೆಲ್ ಬೆಳೀತಾ ಇರೋದು ನನ್ನ ಹೊಟ್ಟೆಲ್ ಹುಟ್ಟಿರೋ ಮಗು ಅಂತ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು. ಅಪ್ಪ, ಮಗಳಿಗೆ ಏನೋ ಭಾಷೆ ಕೊಡೋ ಥರ ಇತ್ತು. ಲಗೇಜ್ ಗಾಡಿಗೆ ಹೇಳಿ ಬಂದಿದ್ದೀನಿ, ಇನ್ನೊಂದು ಅರ್ಧ ಗಂಟೆಲಿ ಬರ್ತಾರಂತೆ. ನೀವು ಬೇರೆ ಬಾಡಿಗೆ ಮನೆಗೆ ಹೋಗ್ತಿದ್ದೀರಂತೆ, ಹೌದಾ? ಸ್ವಲ್ಪ ಹೊತ್ತಿಗೆ ಮುಂಚೆ ದೇವಸ್ಥಾನದಲ್ಲಿ ಚಿಕ್ಕಮ್ಮ ಪಾಪ ತುಂಬಾ ಫೀಲ್ ಮಾಡ್ಕೊಂಡು ಹೇಳಿದ್ರು. ನನಗೆ ವಿಷಯ ಗೊತ್ತಿತ್ತು, ಆದರೂ ಯಾಕೆ ಹೇಳಿಲ್ಲ ಅಂದರೆ ಜನನಿ ನಾಳೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತ. ಹಾಗೆ ಅವಳ ಮುಂದೆ ನಾನು ಒಳ್ಳೆಯವಳಾಗೋಕ್ಕೋಸ್ಕರ ಹಾಗೆ ಹೇಳಿದೆ. ನಾವಿಲ್ಲಿಗೆ ಬರೋಷ್ಟರಲ್ಲಿ ಈ ಪೀಡೆ ತೊಲಗಿರುತ್ತೆ ಅನ್ನೋ ಧೈರ್ಯದಲ್ಲಿ ಕೊನೆ ಕ್ಷಣದಲ್ಲಿ ಹೇಳಿದೆ. ಆದರೆ ಇದು ಇನ್ನೂ ಇಲ್ಲೇ ಇದ್ದಾವೆ. ಛೇ, ಜನನಿಗೆ ಹೇಳೋದಕ್ಕೆ ನಾನು ಇನ್ನೂ ಸ್ವಲ್ಪ ಸಮಯ ತಗೋಬೇಕಾಗಿತ್ತು. ನಿಮ್ಮೆಲ್ಲರೂ ಮುಖ ನೋಡ್ತಿದ್ರೆ ಹೌದು ಅನ್ಸುತ್ತೆ. ಪಾರ್ವತಿ ಅಕ್ಕ ನನ್ನ ಮಗನ ತುಂಬಾ ಹಚ್ಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ತಾನೆ ನೀವೆಲ್ಲ ಈ ನಿರ್ಧಾರಕ್ಕೆ ಬಂದಿರೋದು. ಆದ್ರೆ ಆದಿಬಾಬಾ ಮತ್ತೆ ಪಾರ್ವತಿ ಅಕ್ಕ ಅರ್ಸನ್ ಕೋಟೆ ಬಿಟ್ಟು ಹೋಗೋದನ್ನ ನಾನು ಖಂಡಿತ ಒಪ್ಪಲ್ಲ.
ಪಾರ್ವತಿ ಅಕ್ಕಂಗೆ ಮಗು ವಿಷಯದಲ್ಲಿ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ಆದರೆ ನಾನೇ ನನ್ನ ಮಗು ವಿಷಯದಲ್ಲಿ ತುಂಬಾನೇ ಪೊಸೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಪಾರ್ವತಿ ಅಕ್ಕ ನನ್ನ ಮಗುಗೆ ಹಾಲು ಕುಡಿಸೋದನ್ನ ನೋಡಿ ಸ್ವಲ್ಪ ಇನ್ಸೆಕ್ಯೂರ್ ಆಗಿದ್ದೆ. ಅದಕ್ಕೆ ನಾನು ಪಾರ್ವತಿ ಅಕ್ಕನಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ. ನನ್ನ ಮಗುನು ಎಲ್ಲಿ ಪಾರ್ವತಿ ಅಕ್ಕನ ತುಂಬಾ ಹಚ್ಕೊಂಡ್ಬಿಡುತ್ತೋ ಅಂತ ಈ ವಿಷಯದ ಬಗ್ಗೆ ಅತ್ತೆ ಹತ್ರನೂ ಮಾತಾಡಿದ್ದೆ. ಅಷ್ಟಕ್ಕೆ ನೀವು ನಮ್ಮ ಅಕ್ಕನ ನನ್ನಿಂದ ದೂರ ಮಾಡ್ಬಿಡ್ತೀರಾ ಅಪ್ಪ? ನನ್ ಯಾವತ್ತೂ ನಮ್ಮ ಅಕ್ಕನ ವಿರೋಧ ಇಲ್ಲ. ಅವತ್ತು ನಾನು ನಮ್ಮ ಅಕ್ಕ ಒಂದೇ. ನಾನು ನಮ್ಮ ಅಕ್ಕನ ಬಿಟ್ಕೊಡಲ್ಲ. ನಾನು ಅವ್ರನ್ನ ಎಲ್ಲೂ ಕಳಿಸಲ್ಲ. ಇನ್ನ ಸಂದರ್ಭ ಬರೋದೇ ಇಲ್ಲ ಬಿಡಿ. ಅಮ್ಮವ್ರೆ, ಪಾರ್ವತಿನ ದೊಡ್ಡ ಯಜಮಾನ್ರನ್ನ ಸ್ವಲ್ಪ ದಿವಸ ಬೇರೆ ಬಾಡಿಗೆ ಮನೆ ಕಳಿಸೋದಕ್ಕೆ ನಿಮ್ಮ ಒಪ್ಪಿಗೆ ತಗೊಂಡಿದ್ದೆ. ಆದರೆ ಈಗ ಮನಸ್ಸಿಲ್ಲ. ಅದನ್ನು ಹೇಳೋದಕ್ಕೆ ಅಂತಲೇ ನಿಮ್ಮ ಹತ್ರನೇ ಬರ್ತಿದ್ದೆ ಅಷ್ಟೇ. ಯಾವತ್ತೂ ನನ್ನಿಂದ ದೂರ ಕಳಿಸಲ್ಲ ಅಂತ ಭಾಷೆ ಕೊಡ್ತಾ ಇದ್ದೆ ಅಲ್ವೇ ನಮ್ಮ ಪಾರ್ವತಿ? ಪಾರ್ವತಿ ಅಷ್ಟೆಲ್ಲ ಬೇಡ್ಕೊಂಡ್ರು ಒಪ್ತಾ ಇದ್ದಿದ್ದು ಸಾರ್ಥಿ ಈಗ ಇದ್ಕಿದ್ದ ಹಾಗೆ ಹೇಗೆ ನಿರ್ಧಾರ ಬದಲಿಸ್ತಾ ಇದ್ದಾರೆ? ನನ್ನ ಗಮನಕ್ಕೆ ಬರದೇ ಇರೋ ಥರ ಬೇರೆ ಏನಾದರೂ ಕಾರಣ ಇರ್ಬೋದಾ? ಯಜಮಾನ್ರೆ, ಪಾರ್ವತಿ ಸ್ವಲ್ಪ ದಿವಸ ತಾನು ಮಗು ಕಳ್ಕೊಂಡಿರೋ ದುಃಖನ ಮರೀಲಿ ಅಂತ ಹೇಳಿ ದೂರ ಹೋಗು ಅಂತ ಹೇಳಿದ್ದೆ. ಆದರೆ ಹಾಗೆ ಅವಳು ನನ್ನಿಂದ ದೂರ ಹೋಗ್ಬಿಟ್ರೆ ನಾನು ಅವಳನ್ನು ದೂರ ಮಾಡ್ಕೊಳಕ್ಕಾಗಲ್ವಾ? ನನ್ನ ಮಗಳನ್ನೇನಾದರೂ ಈ ಅರಸನ ಕೋಟೆಯಿಂದ ಒಂದು ಕ್ಷಣ ದೂರ ಮಾಡಿದ್ರು ನಾನು ನರ್ಕಕ್ಕೆ ಹೋಗ್ತೀನಿ ಅಷ್ಟೇ. ಅಂಥ ಪಾಪದ ಕೆಲಸದ ಬಗ್ಗೆ ನಾನು ಇನ್ಮೇಲೆ ಯೋಚನೆನೂ ಮಾಡಲ್ಲ. ಮಗಳು ಇನ್ನು ಬದುಕಿನ ಕೊನೆ ಕ್ಷಣದವರೆಗೂ ಅರಸನ ಕೋಟೆ ಗೇಟ್ ಒಳಗಡೆನೇ ಇರ್ತಾಳೆ. ಅದು ಔಟ್ ಹೌಸ್ ಆದರೂ ಸರಿ, ಬಂಗ್ಲೆ ಆದರೂ ಸರಿ, ಅವಳಿನ ಯಾವತ್ತು ಗೇಟ್ ದಾಟಿ ಹೊರಗಡೆ ಹೋಗೋದೇ ಇಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಇಬ್ರು ಹೋಗಬೇಡಿ. ನಮ್ಗೆ ಯಾವತ್ತೂ ಮನೆ ಬಿಟ್ಟು ಹೋಗೋ ಉದ್ದೇಶ ಇರಲಿಲ್ಲ ಸಾರ್ಥಿ. ನಿಮ್ಮ ನಿರ್ಧಾರನ
ಗೌರವಿಸಿದ್ವಿ ಅಷ್ಟೇ. ಇನ್ಯಾವತ್ತು ನಾನು ಪಾರ್ವತಿ ಮನೆ ಬಿಟ್ಟು ಹೋಗಲ್ಲ. ಸರಿ, ಮನೆಗೆ ಹೋಗೋಣವಾ? ಅದಕ್ಕೂ ಮೊದಲು ಲಗೇಜ್ ಆಟೋಗೆ ಬರೋದಕ್ಕೆ ಹೇಳಿದಿರಲ್ಲ, ಮೊದಲು ಬೇಡ ಅಂತ ಹೇಳ್ಬಿಡಿ. ಹಲೋ ಶ್ರೀಧರಣ್ಣ, ಅದೇ ನಾವು ಇವಾಗ ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ, ಲಗೇಜ್ ಗಾಡಿ ಕಳಿಸಿ ಅಂತ ಹೇಳಿದ್ನಲ್ಲ, ಅದೇ ನೀವು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿದರೆ ಇವಾಗ ಶಿಫ್ಟ್ ಮಾಡೋದು ಕ್ಯಾನ್ಸಲ್ ಆಗಿದೆ. ಸೊ ಹಾಗಾಗಿ ಗಾಡಿಯನ್ನು ಕಳ್ಸೋದು ಬೇಡ. ಅಲ್ಲ, ನೀವೇನೋ ಬೇಜಾರಾಗಬೇಡಿ, ನಿಮಗೆ ಲಾಸ್ ಆಗೋದಕ್ಕೆ ನಾನು ಬಿಡಲ್ಲ. ಬಾಡಿಗೆ ಹಣನ ನಾನು ನಿಮ್ಗೆ ತಲುಪಿಸ್ತೀನಿ. ಓಕೆ, ಥ್ಯಾಂಕ್ಸ್. ಪಾರ್ವತಿ ನನ್ನ ಬಿಟ್ಟು ಹೋಗ್ತಾ ಇಲ್ಲ. ಪಾರ್ವತಿದು ಅದೆಂತ ಜಾತಕ ಇರ್ಬೋದು? ಈ ಅರಸನ ಕೋಟೆಗೆ ಅವಳದು ಅದೆಂತ ನಂಟಿರ್ಬೋದು? ಅವಳನ್ನ ಇಲ್ಲಿಂದ ಸಾಗಾಕಕ್ಕೆ ನಾನು ಏನೇನೋ ದಾರಿ ಹುಡುಕ್ತಾ ಇದ್ದೀನಿ, ಗೇಟ್ವರೆಗೂ ಕರ್ಕೊಂಡೋಗ್ಬಿಡ್ತೀನಿ. ಆದರೆ ಕೊನೆ ಕ್ಷಣದಲ್ಲಿ ಅದ್ಯಾವುದೋ ಒಂದು ಪವಾಡ ಥರ ನಡೆದು ಅವಳು ಇಲ್ಲಿ ಉದುರ್ಕೊಂಡ್ಬಿಡ್ತಾಳಲ್ಲ. ಏನು ರತ್ನವೇಣಿ ಅವರೇ, ಪಾರ್ವತಿ ಹೊರಗಡೆ ಬಾಡಿಗೆ ಮನೆಗೆ ಹೋಗೋದು ಕ್ಯಾನ್ಸಲ್ ಆಯ್ತು ಅಂತ ಸಂಕಟ ಆಗ್ತಾ ಇದೆಯಾ? ನೀನೆಷ್ಟೇ ಪೇಚಾಡಿದ್ರು ಅಷ್ಟೇ, ಸತ್ಯನೇ ಗೆಲ್ಲೋದು. ಪಾರ್ವತಿನೇ ಈ ಮನೆಯಲ್ಲಿ ಗಟ್ಟಿಯಾಗಿ ನಿಲ್ಲೋದು. ನನಗಂತೂ ಇದು ಅರ್ಥ ಆಗಿದೆ. ನೀನು ಅರ್ಥ ಮಾಡಿಕೊಂಡು ನಮ್ಮ ಪಾರ್ವತಿಗೆ ಕಾಡೋದನ್ನ ಬಿಟ್ಟು ನಿಮ್ಮೂರ ಕಡೆ ಹೊರಟ್ರೆ ನಿನಗೆ ಒಳ್ಳೇದು. ಲೇ ದಾಮಿನಿ, ಪಾರ್ವತಿ ಇವತ್ತು ಇಲ್ಲೇ ಉಳ್ಕೊಳ್ಳೋದ್ರಲ್ಲಿ ನಿಂದು ಪಾಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಹೀಗೆ ಪಾರ್ಟಿ ಬದಲಾಯಿಸೋದ್ರಿಂದ ನಿನಗೇನು ಲಾಭ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ. ಯಾಕೆ ಹೀಗೆ ಪಾರ್ವತಿ ಪಾರ್ಟಿ ವಹಿಸ್ತಾ ಇದೀಯಾ? ಮತ್ತೆ ನೆನ್ನೆ ತರಾನೇ ಹೇಳ್ಬೇಡ. ಪಾರ್ವತಿ ಅವಳು ಒಳ್ಳೆತನ ಮಣ್ಣು ಮಸಿ ಅಂತೆಲ್ಲ ನಾನು ನಂಬೋ ಥರ ಏನಾದರೂ ಇದ್ರೆ ಹೇಳು. ನನ್ನ ಮೊಮ್ಮಗು, ನನ್ನ ಮಗಳ ಮಗು ಅಂತ ಊರೆಲ್ಲ ಜಂಬ ಕೊಚ್ಕೊಂಡು ಓಡಾಡ್ತಿದ್ಯಲ್ಲೇ, ಆ ಮಗು ನಮ್ಮ ಪಾರ್ವತಿದು ಕಣೆ. ತನ್ನ ಕರುಳಿನ ಕುಡಿನೇ ನಿನ್ನ ಮಗಳಿಗೆ ದಾನ ಮಾಡಿದಾಳೆ. ಇದನ್ನ ನಿನಗೆ ಹೇಳೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಪಾರ್ವತಿ ಯಾರಿಗೂ ಹೇಳ್ಬೇಡಿ ಅಂತ ಭಾಷೆ ತಗೊಂಡಿದ್ದಾಳೆ. ನಿನ್ನನ್ನೇ ಕೇಳ್ತಿರೋದು. ಇದನ್ನೆಲ್ಲ ತಿಳ್ಕೊಳ್ಳೋ ಅದೃಷ್ಟ ನಿನಗಿಲ್ಲ ಬಿಡು ರತ್ನವೇಣಿ. ನೀನು ತಪ್ಪು ಮಾಡ್ತಿದ್ಯಾ ದಾಮಿನಿ. ಆ ಬಿಕಾರಿ ಪರ ನಿಂತ್ಕೊಂಡ್ರೆ ನಿನ್ ಕೈಗೆ ಸಿಗೋದು ಬರೀ ಚಿಪ್ಪೆ. ಅದೇ ನನ್ನ ಪರ ನಿಂತ್ಕೊಂಡ್ರೆ ನಿನಗೆ ಲಾಭ. ನೀವ್ ಹೇಳೋ ಥರ ಲಾಭ ನನಗೆ ಬೇಡವೇ ಬೇಡ ತಾಯಿ. ಆದ್ರೆ ನಿನಗೆ ಫ್ರೀಯಾಗಿ ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೋಡು, ನಾನು ಹಿಂದೆ ಏನಾಗಿದ್ದೆ, ಏನೇನೆಲ್ಲ ದಡ್ಡ ಕೆಲಸ ಮಾಡಿದೆ, ಅದರಿಂದ ಮನೆಯವರೆಲ್ಲ ಎಷ್ಟು ಸಫರ್ ಆದ್ರು ಅನ್ನೋ ವಿಷಯ ಅಖಿಲಕ್ಕನ್ಗೆ ಗೊತ್ತು. ಬಟ್ ಪಾರ್ವತಿ ಸೀಮಂತ ದಿನದಿಂದ ಅವ್ರ ಅಪ್ಪನ ಮನೆಗೆ ವಾಪಸ್ ಹೋದ್ಲಲ್ಲ, ಆವತ್ತಿಂದ ಹಿಡಿದು ಬಸರಿ ಹುಡುಗಿ ಕೆಲಸ ಹುಡುಕೊಳ್ಳೋವರೆಗೂ ನಿನ್ನ ಚುಚ್ಚು ಮಾತುಗಳೇ ಕಾರಣ ಅನ್ನೋ ವಿಷಯ ಅಖಿಲಕ್ಕನ್ಗೇನು ಗೊತ್ತಿಲ್ಲ. ಈ ವಿಷಯ ಅಖಿಲಕ್ಕನ್ಗೇನಾದ್ರೂ ಗೊತ್ತಾದ್ರೆ, ಅಲ್ಲಲ್ಲ ನಿಮ್ಮ ಅಕ್ಕನ ಮಗಳು ಜನನಿಗೆ ಗೊತ್ತಾದ್ರೂ
ಈ ಅರಸನ ಕೋಟೆಯಲ್ಲಿ ನಿನಗೆ 3 ಕಾಸಿನ ಮರ್ಯಾದೆನೂ ಇರಲ್ಲ. ಆದ್ರೆ ನಾನು ಹೇಳಲ್ಲ, ಯಾಕಂದ್ರೆ ಪಾರ್ವತಿ ಒಳ್ಳೆ ಸಹವಾಸದಿಂದ ನನಗೂ ಸ್ವಲ್ಪ ಒಳ್ಳೆತನ ಬಂದಿದೆ. ಅದಕ್ಕೆ ವಾರ್ನ್ ಮಾಡ್ತಾ ಇದ್ದೀನಿ, ಇನ್ಮೇಲೆ ನಮ್ಮ ಪಾರ್ವತಿ ತಂಟೆಗೆ ಹೋಗ್ಬೇಡ. ಅಲ್ಲಲ್ಲ, ಬರ್ಬೇಡ. ಅವಳ ವಿಷಯಕ್ಕೇನಾದ್ರೂ ಬಂದ್ರೆ ಅಖಿಲಕ್ಕನ ಹತ್ರ ನಿನ್ ಎಲ್ಲ ವಿಷಯನೂ ಹೇಳ್ಬೇಕಾಗತ್ತೆ. ಹುಷಾರ್. ನೆನ್ನೆ ನೋಡಿದ್ರೆ ಪಾರ್ವತಿಗೆ ಏನಾದ್ರೂ ತೊಂದರೆ ಮಾಡಕ್ ಬಂದ್ರೆ ಮೊದಲು ನೀವು ಈ ದಾಮಿನ ದಾಟ್ಬೇಕಾಗತ್ತೆ ಅಂದ್ಲು. ಹೀಗ್ ನೋಡಿದ್ರೆ ನನ್ನ ಬಗ್ಗೆನ ಅಖಿಲ ಅಕ್ಕೆಗೆ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ. ಆ ಪಾರ್ವತಿ ಇವಳಿಗೆ ಅದೇನ್ ಮೋಡಿ ಮಾಡಿರ್ಬೋದು ಅಂತೀನಿ. ಹಾಗಂತ ಈ ದಾಮಿನಿ ಬೆದರಿಕೆಗೆಲ್ಲ ನಾನು ಸೊಪ್ಪು ಹಾಕಿ ಹಿಂದೆ ಸರ್ಕೊಂಡು ಕೂತ್ಕೊಂಡ್ರೆ ನನಗೆ ಅವಮಾನ. ಈ ದಾಮಿನಿ ಸೇರಾದ್ರೆ ನಾನು ಸವಾಸೆ. ಈ ದಾಮಿನಿ ಆ ಪಾರ್ವತಿನ ಈ ಮನೆಗೆ ಇನ್ನೂ ಹತ್ರ ಮಾಡಕ್ಕೆ ಅದೇನೇನು ಆಟ ಆಡ್ತಾಳೋ ಆ ಆಟಕ್ಕೆಲ್ಲ ನಾನು ಎದುರೇಟ್ ಹಾಕಬೇಕು. ಜನನಿ, ಯಾಕೆ ಅಳ್ತಾ ಇದೆಯಾ? ನಾನು ಹೆತ್ತು ಮಗುಗೆ ಎದೆ ಹಾಲೆ ಕೊಡೋದಕ್ಕೆ ಆಗ್ತಾ ಇಲ್ವಲ್ಲ ನಂಗೆ. ಯಾವ ಹೆತ್ತು ತಾಯಿಗಾದ್ರೂ ಅಳು ಬರ್ತಾ ಇರುತ್ತಾ? ಬರುತ್ತೆ, ನನಗೂ ಕೂಡ. ಯಾಕೆಂದ್ರೆ ನಾನು ಹೆತ್ತ ಮಗುಗೆ ಹಾಲು ಕೊಡೋದನ್ನ ಯಾರೂ ಒಪ್ಕೊಳ್ಳೇ ಇಲ್ವಲ್ಲ. ಇಂಥ ಪರಿಸ್ಥಿತಿ ಯಾವ ಹೆತ್ತ ತಾಯಿಗೂ ಬರಬಾರ್ದು. ನಿಮಗೆ ಗೊತ್ತು, ನಾನು ಬಸರಿ ಆದಾಗಿಂದ ನನಗೆ ಹುಟ್ಟೋ ಮಗು ಬಗ್ಗೆ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೆ ಅಂತ. ಅದರಲ್ಲಿ ಎದೆ ಹಾಲು ಕುಡಿಸೋ ಅದ್ಭುತ ಅನುಭವನೂ ಕನಸಾಗಿತ್ತು. ಆದ್ರೆ ನಿಮಗೆ ಗೊತ್ತಲ್ಲ, ಆ ಮಗು ಎದೆ ಹಾಲು ಕೊಡಿಸೋ ಅದೃಷ್ಟನು ಆ ದೇವ್ರು ನನಗೆ ಕೊಡ್ಲಿಲ್ಲ. ಅದೇನೋ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತಾರೆ. ನನ್ನ ಅದೃಷ್ಟದ ಇಂಬ್ಯಾಲೆನ್ಸ್ ಅನ್ಸುತ್ತೆ. ನನಗೆ ಯಾಕಕ್ಕ ಈ ಪ್ರಾಬ್ಲಮ್ ಶುರು ಆಯ್ತು? ಯಾರಿಗೆ ಬಂದ್ರು ಸಮಸ್ಯೆನೆ, ನನಗೆ ಗೊತ್ತು. ಆದ್ರೆ ಪಾಪ ನನ್ನ ಮಗು ಹಸುವಿನಿಂದ ಅಳ್ತಾ ಇದ್ರೆ ನನ್ನ ಎದೆಗೆ ಚೂರಿ ಹಾಕ್ದಾಗ ಆಗುತ್ತೆ. ಯಾಕೆಂದ್ರೆ ಆ ಮಗುಗೆ ಹಾಲು ಕೊಟ್ಟು ಅದ್ರ ಅಳುನ ನಿಲ್ಸೋ ಶಕ್ತಿ ನನಗಿಲ್ವ. ನೀವು ನಂಗೆ ಔಷಧಿ ಮಾಡಿಕೊಡ್ಬೇಕು. ನೀವು ನಾಟಿ
ಔಷಧಿ ಕೊಟ್ಟು ಎಂತೆಂಥ ಸಮಸ್ಯೆನೂ ಸರಿ ಮಾಡಿದ್ದೀರಾ. ಅದೇ ಥರ ನನಗೂ ಎದೆ ಹಾಲು ಬರೋ ಥರ ಯಾವುದಾದ್ರೂ ಔಷಧಿನೋ ಇಲ್ಲ ಕಷಾಯನೋ ಮಾಡಿಕೊಡ್ಬೋದಾ ಪ್ಲೀಸ್? ಜನನಿಗೆ ಎದೆ ಹಾಲು ಬರದೇ ಇರೋದು ನನಗೂ ನೋವಿದೆ. ಆದರೆ ಆ ಕಾರಣಕ್ಕೆ ನನಗೆ ನನ್ನ ಮಗು ಕೆಲವು ಸಲನಾದರೂ ಹಾಲು ಕೊಡಿಸೋ ಅದೃಷ್ಟ ಸಿಕ್ಕಿತ್ತು. ಜನನಿಗೀಗ ಸಮಸ್ಯೆ ಸರಿ ಹೋದರೆ ನಾನು ನನ್ನ ಮಗುಗೆ ಹಾಲು ಕೊಡಿಸೋ ಅದೃಷ್ಟನೂ ಕಳ್ಕೊತೀನಿ. ಪರವಾಗಿಲ್ಲ, ನನಗೆ ನನ್ನ ತಂಗಿ ಸಂತೋಷ ಎಲ್ಲದಕ್ಕಿಂತ ಮುಖ್ಯ. ಏನು ಯೋಚನೆ ಮಾಡ್ತಿದ್ದೀರಾ ಅಕ್ಕ? ನನಗೆ ಔಷಧಿ ಮಾಡಿಕೊಡ್ತೀರಾ ತಾನೆ? ನಿನಗೆ ಔಷಧಿ ಕೊಡದೆ ಇನ್ಯಾರಿಗೆ ಕೊಡಲಿ ಜನನಿ? ಖಂಡಿತ ಕೊಡ್ತೀನಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಈ ಕ್ಷಣನೇ ನನ್ನ ಸಮಸ್ಯೆ ಎಲ್ಲ ಸರಿ ಹೋಯ್ತು ಅನ್ನಿಸ್ತಿದೆ.